ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ರೈತ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ನಮ್ಮ ಮೆಣಸಿನ್ಕಾಯಿ ಬೆಳೆಯಲ್ಲಿ ನಾವು ಎರಡನೇ ಬೇರೆ ಕಳೆ ಆದರೆ ತೆಗೆಸಿದ್ದೀವಿ, ನೋಡ್ತಾ ಇರ್ಬೋದು. ಆದರೆ ಈ ಸರಿ ನಾವು ಕಳೆನ ಸ್ವಲ್ಪ ಬೇಗನೆ ತೆಗೆಸಿದ್ದೀವಿ. ಕಳೆ ತುಂಬ ಬೆಳೆಯೋಕ್ಕೆ ಬಿಟ್ಟಿಲ್ಲ. ಯಾಕಪ್ಪ ಕಳೆಯನ್ನು ತುಂಬ ಬೆಳೆಯೋಕ್ಕೆ ಬಿಟ್ಟಿಲ್ಲ ಅಂತೇಳಿದರೆ, ಕಳೆಯನ್ನಾದರೆ ತುಂಬ ಬೆಳೆಯೋಕ್ಕೆ ಬಿಟ್ಟರೆ ಅದರಿಂದ ಮೆಣಸಿನ ಗಿಡಕ್ಕೆ ತುಂಬ ಆದರೆ ನಷ್ಟ ಆದರೆ ಆಗುತ್ತೆ. ಏನೇನಪ್ಪ ನಷ್ಟ ಆಗುತ್ತೆ ಅಂತೇಳಿದರೆ, ಮೊದಲನೇದಾಗಿ ನಾವು ಸಿಂಪಡಿಸುವಂತಹ ಮದ್ದು ಕೀಟನಾಶಕಗಳು ಸಿಂಪಡಿಸಿದಾಗ ಆ ಕೀಟನಾಶಕ ಕೀಟದ ಮೇಲೆ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಈ ಕಳೆಗೂ ಕೀಟನಾಶಕ ಸರಿಯಾಗಿ ಕೆಲಸ ಮಾಡದಿರೋಕ್ಕೂ ಏನಪ್ಪ ಕಾರಣ ಅಂತೇಳಿದರೆ, ಈ ಕೀಟಗಳು ನಾವು ಕೀಟನಾಶಕ ಸಿಂಪಡಿಸಿದಾಗ ಈ ಕಳೆಯ ಎಲೆಗಳ ಕೆಳಗಡೆ ಕುಂತು ಸೇಫಾಗಿ ಉಳ್ಕೊಳ್ತವೆ. ಹಂಗಾಗಿ ಕೀಟಗಳಿಗೆ ಯಾವುದೇ ಹಾನಿ ಆಗುವುದಿಲ್ಲ. ನಮ್ಮ ಕೀಟನಾಶಕ ಸಿಂಪಡಿಸಿದರೂ ಅದರಿಂದ ಕೀಟಗಳು ನಾಶ ಆಗುವುದಿಲ್ಲ. ಮತ್ತು ಎರಡನೇದು ಏನಪ್ಪ ಅಂತೇಳಿದರೆ, ನಾವು ಹಾಕುವಂಥ ಗೊಬ್ಬರದಲ್ಲಿರುವಂಥ ಪೋಷಕಾಂಶಗಳನ್ನು ಅರ್ಧದ ಮೇಲೆ ಇದು ಏನಿರುತ್ತೆ ಕಳೆಯನ್ನಾದರೆ ಹೀರಿಕೊಂಡು ಬಿಡುತ್ತೆ. ಹಂಗಾಗಿ ಬೆಳೆಗೆ ಸರಿಯಾದ ಪೋಷಕಾಂಶ ತಲುಪುವುದಿಲ್ಲ. ಹಂಗಾಗಿ ಬೆಳೆ ಆದರೆ ಸರಿಯಾಗಿ ಬೆಳೆಯುವುದಿಲ್ಲ. ಮತ್ತು ಬೆಳೆ ಸುತ್ತ ಕಳೆ ಬೆಳೆದಿರೋದ್ರಿಂದ ಸರಿಯಾಗಿ ಗಾಳಿ ಬೆಳಕು ಸಿಗದೆ ಬೆಳೆಗೆ ತುಂಬ ರೋಗ ಆದರೆ ಬರ್ತವೆ. ಮತ್ತು ಇದೇ ರೀತಿ ರೈತರಿಗೆ ಬೇಕಾಗುವಂತಹ ವಿಡಿಯೋ ಆದರೆ ಮಾಡ್ತಾ ಇರ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಂಬಿಡಿ. ಮತ್ತು ಕಳೆಯನ್ನಾದರೆ ತುಂಬ ದೊಡ್ಡದಾಗಕ್ಕೆ ಬಿಟ್ಟರೆ ಕಳೆಯನ್ನು ತೆಗೆಯಲು ತುಂಬ ಜಾಸ್ತಿ ದಿನ ಆದರೆ ಬೇಕಾಗುತ್ತದೆ. ಮತ್ತು ಅದರಲ್ಲಿ ಈಗ ಕೆಲಸಗಾರರು ಸಿಗುತ್ತಿಲ್ಲ. ಆದ್ದರಿಂದಾಗಿ ನಾವು ಕಳೆಯನ್ನು ಸಣ್ಣದಿರುವಾಗಲೇ ತೆಗೆಯುವುದು ಉತ್ತಮ ಅಂತ ಹೇಳ್ಬೋದು. ನೋಡ್ತಿರ್ಬೋದು, ಈ ಕಡೆ ಎಲ್ಲ ಕಳೆಯನ್ನಾದರೆ ತೆಗೆದಿದ್ದಾರೆ. ಈ ಸೈಡ್ ಮಾತ್ರ ಒಂದು 6 ರಿಂದ 7 ಸಾಲು ಮಾತ್ರ ಬಾಕಿ ಇವೆ. ಹಾಗಾಗಿ ಕಳೆಯನ್ನಾದರೆ ತುಂಬ ದೊಡ್ಡದಾಗಕ್ಕೆ ಬಿಡಬಾರದು. ಮತ್ತು ನೀವು ಕೂಡ ಇದೇ ರೀತಿ ಕಳೆ ತುಂಬ ಜಾಸ್ತಿ ಇದ್ದಾಗ ಕೀಟನಾಶಕಗಳಾದರೆ ಸ್ಪ್ರೇ ಮಾಡಬೇಡಿ. ಕಳೆಯನ್ನಾದರೆ ಸರಿಯಾಗಿ ತೆಗೆದುಬಿಟ್ಟು ಕೀಟನಾಶಕಗಳನ್ನು ಸ್ಪ್ರೇ ಮಾಡಿ. ಆದ್ದರಿಂದ ಕೀಟಕ್ಕೆ ಸರಿಯಾಗಿ ಈ ಔಷಧಿ ತಲುಪೋದ್ರಿಂದ ಕೀಟಗಳು ನಾಶ ಆಗ್ತವೆ. ಬೆಳೆಯಲ್ಲಿ ಕಳೆ ಜಾಸ್ತಿ ಇದ್ದಾಗ ಕೀಟನಾಶಕ ಸ್ಪ್ರೇ ಮಾಡಿದರೆ ಅದು ಕಳೆಗಳ ಕೆಳಗಡೆ ಹೋಗಿ ಕುಂತುಕೊಳ್ಳೋದ್ರಿಂದ ಅದಕ್ಕಾಗಿ ಯಾವುದೇ ತೊಂದರೆ ಆಗೋದಿಲ್ಲ. ಹಂಗಾಗಿ ಕೀಟಗಳು ಸಾಯುವುದಿಲ್ಲ. ಈ ಕಳೆ ಆದರೆ ಕೀಟಗಳಿಗೆ ಒಂದು ರೀತಿ ಆಶ್ರಯದಂತೆ ಕೆಲಸ ಮಾಡುತ್ತದೆ. ಹಂಗಾಗಿ ಎಲೆಗಳ ಕೆಳಗಡೆ ಕೂತುಕೊಳ್ಳೋದ್ರಿಂದ ನಾವು ಸಿಂಪಡಿಸಿದ ಕೀಟನಾಶಕ ಅದರ ಮೇಲೆ ಯಾವುದೇ ಪ್ರಭಾವ ಬೀಳೋದಿಲ್ಲ. ಹಂಗಾಗಿ ಕೀಟಗಳು ಕೂಡ ನಾಶವಾಗೋದಿಲ್ಲ. ಎಷ್ಟಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಈ ಕಳೆಯನ್ನಾದರೆ ತೆಗೆದುಬಿಟ್ಟು ಕೀಟನಾಶಕಗಳನ್ನಾದರೆ ಸ್ಪ್ರೇ ಮಾಡಬೇಕು. ಮತ್ತು ಕೀಟನಾಶಕಗಳು ಒಂದೇ ಅಂತಲ್ಲ, ಗೊಬ್ಬರ ಕೂಡ ಹಾಕುವಾಗ ಕಳೆಯನ್ನು ತೆಗೆದೇ ಹಾಕಬೇಕು. ಗೊಬ್ಬರದಲ್ಲಿರುವಂಥ ಪೋಷಕಾಂಶಗಳನ್ನು ಅರ್ಧದ ಮೇಲೆ ಈ ಕಳೆಯನ್ನಾದರೆ ಹೀರಿಕೊಂಡು ಬಿಡುತ್ತದೆ. ಹಂಗಾಗಿ ಪೋಷಕಾಂಶಗಳು ಬೆಳೆಗೆ ಸರಿಯಾಗಿ ತಲುಪುವುದಿಲ್ಲ. ಆದ್ದರಿಂದಾಗಿ ಬೆಳೆ ಕೂಡ ಚೆನ್ನಾಗಿ ಬರುವುದಿಲ್ಲ. ಇವಾಗ ನಿಮಗೆ ಗೊತ್ತಾಗಿರ್ಬೋದು ಈ ಕಳೆಗಳಿಂದ ಏನೇನು ತೊಂದರೆ ಆಗುತ್ತದೆ ನಮ್ಮ ಬೆಳೆಯ ಮೇಲೆ ಅಂತ. ಮತ್ತು ಇದೇ ರೀತಿ ರೈತರಿಗೆ ಉಪಯೋಗವಾಗುವಂತಹ ಮಾಹಿತಿ ಕೊಡ್ತಾ ಇರ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಂಡ್ಬಿಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ವಿಡಿಯೋ ಆದರೆ ನಿಮಗೆ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತದೆ. ಮತ್ತು ಇಲ್ಲಿವರೆಗೂ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.